In the New Testament, we read of Jesus, Jesus was a great master at praising people. He was equally a great master at correcting people. ಹೊಸ ಒಡಂಬಡಿಕೆಯಲ್ಲಿ ನಾವು ಯೇಸುವಿನ ಕುರಿತಾಗಿ ಓದುತ್ತೇವೆ. ಅಲ್ಲಿ ಯೇಸು ಜನರನ್ನ ಪ್ರಶಂಸಿಸುವುದರಲ್ಲಿ ದೊಡ್ಡ ಗುರುಗಳಾಗಿದ್ದರು. ಅದರಂತೆ ಸಮನಾಗಿ ಜನರನ್ನ ತಿದ್ದುವುದರಲ್ಲೂ ಕೂಡ ದೊಡ್ಡ ಗುರುಗಳಾಗಿದ್ದರು. You know, in the book of Revelation chapter 2 and chapter 3 you read about the Lord's messages to the 7 elders. ಸಭೆಯ 7 ಹಿರಿಯರಿಗೆ ಕರ್ತನ ಸಂದೇಶ ಏನೆಂದು ನಾವು ಪ್ರಕಟಣೆ 2 ಮತ್ತು 3ನೇ ಅಧ್ಯಾಯಗಳಲ್ಲಿ ನೋಡಿಕೊಳ್ತೇವೆ. What the Lord, I just want to show you that passage in Revelation chapter 1. The last words of Jesus are in Revelation. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ ಯೇಸು ಆಡಿದಂತ ಕೊನೆಯ ಮಾತುಗಳನ್ನು ತೋರಿಸಲು ಇಷ್ಟಪಡ್ತಾನೆ. And the Lord told John, write this to the messenger, chapter 2, Revelation chapter 2, verse 1. Write this to the messenger of the church in Ephesus. ಕರ್ತರು ಯೋಹಾನನಿಗೆ ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರಿ ಎಂಬುದಾಗಿ ಪ್ರಕಟಣೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾರೆ. Before that, I want you to see this verse, chapter 1, verse 11. ಎಲ್ಲಕ್ಕಿಂತ ಮೊದಲು ಪ್ರಕಟಣೆ 1ನೇ ಅಧ್ಯಾಯ 11ನೇ ವಚನವನ್ನು ನೀವು ನೋಡಬೇಕು. I want you to write in a book what you see and send this to whom? Read carefully. To whom? ಈ ಪುಸ್ತಕದಲ್ಲಿ ನೀನು ನೋಡುವುದನ್ನ ಬರೆದು ಯಾರಿಗೆ ಇದನ್ನ ಕಳಿಸಬೇಕು ಅಂತಂದ್ರೆ ಇದನ್ನ ಎಚ್ಚರಿಕೆಯಿಂದ ನೋಡ್ರಿ. To the 7 churches in Ephesus, Smyrna, Pergamum, Thyatira, Sardis, Philadelphia and Laodicea. ಅದು 7 ಸಭೆಗಳಿಗೆ, ಎಫೆಸ, ಸ್ಮುರ್ನ, ಪೆರ್ಗಮ, ತುವೈತೈರ, ಸಾರ್ದಿಸ, ಫಿಲಡೆಲ್ಫಿಯಾ, ಲವೊದಿಕೀಯ. Did you read that? ಅದನ್ನ ಓದ್ಕೊಂಡ್ರಲ್ವಾ? Okay. The letters go to the 7 churches. ಈ ಪತ್ರವು 7 ಸಭೆಗಳಿಗೆ ಹೋಗುತ್ತೆ. And here are people sitting in Laodicea. Okay. Here's a message from the Lord. This is not for the elder in Laodicea. This is what the condition of the elder in Ephesus. Listen. ಲವೊದಿಕೀಯ ಜನರಿಗೆ ಈ ಸಂದೇಶವನ್ನ ಓದಲಾಗುತ್ತೆ. ಆ ಸಂದೇಶ ಲವೊದಿಕೀಯದ ಹಿರಿಯನ ಬಗ್ಗೆ ಅಲ್ಲ, ಅದು ಎಫೆಸದ ಸಭಾ ಹಿರಿಯನ ಸ್ಥಿತಿಗತಿಗಳನ್ನ ತೋರಿಸುತ್ತೆ. This is what the Lord says. Now think of this. Now you would say, listen brother, if the elder in Ephesus has committed a blunder, why tell all the other churches about it? ಇದನ್ನ ಕರ್ತರು ಹೇಳುವಂತದ್ದು. ಇದ್ರ ಬಗ್ಗೆ ಯೋಚಿಸ್ರಿ. ನೀವು ಹೇಳ್ಬಹುದು, ಸಹೋದರರೇ ಕೇಳಿಸಿಕೊಳ್ಳ್ರಿ, ಎಫೆಸದಲ್ಲಿರುವ ಸಭೆ ಹಿರಿಯನು ತಪ್ಪು ಮಾಡಿರಬಹುದು, ಯಾಕೆ ಇತರ ಸಭೆಗಳಿಗೆ ಗೊತ್ತಾಗಬೇಕು ಅಂತ. Let's keep it quiet. Let's just tell the elder in Ephesus quietly, call him aside and tell him, don't even tell the church. ಸಭೆಗಳಿಗೆ ಹೇಳೋ ಅವಶ್ಯಕತೆ ಇಲ್ಲ. ಆ ಸಭೆ ಹಿರಿಯನನ್ನ ಕರೆದು ಮೌನವಾಗಿದ್ದು ಬೇರೆ ಯಾರಿಗೂ ಹೇಳಿದಂಗೆ ಆತನಿಗೆ ಪಕ್ಕ ಕರೆದು ಹೇಳ್ಬಹುದಲ್ವಾ ಅಂತ ಹೇಳ್ಬೋದು ನೀವು. Lord says no. Tell the church in Ephesus and tell all the 7 churches what this fellow has left his first love. ಕರ್ತರು ಹೇಳ್ತಾರೆ, ಇಲ್ಲ, ಈ ವ್ಯಕ್ತಿಯು ತನ್ನ ಮೊದಲ ಪ್ರೀತಿಯನ್ನು ಕಳೆದುಕೊಂಡಿದ್ದಾನೆ ಎಂಬುದಾಗಿ ಇತರ 7 ಸಭೆಗಳಿಗೂ ಹೇಳಬೇಕು ಎಂಬುದಾಗಿ ಇಲ್ಲಿ ಕರ್ತರು ಹೇಳ್ತಾರೆ. And tell the church in Ephesus about that Laodicean elder who is proud and thinks he's wealthy and he's good for nothing, wretched, and the people in Ephesus are sitting and listening to all this. ಲವೊದಿಕೀಯಲ್ಲಿರುವಂತ ಸಭೆಯ ಹಿರಿಯನು ತಾನು ಆಸ್ತಿವಂತನು ಅಂದ್ಕೊಳ್ತಾ ಇದ್ದಾನೆ ಮತ್ತು ಗರ್ವಿಯಾಗಿದ್ದಾನೆ, ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳುವಾಗ ಈ ಮಾತುಗಳನ್ನ ಎಫೆಸದಲ್ಲಿರುವಂತ ಪ್ರತಿಯೊಬ್ರು ಕೇಳಿಸ್ಕೊಳ್ತಿರ್ತಾರೆ ಕುತ್ಕೊಂಡು. And you say, Lord, don't you know some of these fellows are carnal? You want this carnal fellow to listen about that elder's condition? The Lord says yes. ಈ ರೀತಿ ಹಿರಿಯ ಸದಸ್ಯರ ಸ್ಥಿತಿಗತಿಗಳನ್ನ ಈ ಪ್ರಾಪಂಚಿಕ ಜನರು ಸಭೆಯಲ್ಲಿ ಕುತ್ಕೊಂಡಿರ್ತಾರೆ, ಅವರೆಲ್ಲ ಕೇಳಿಸ್ಕೊಳ್ತಿರ್ತಾರೆ, ಕೇಳಿಸ್ಕೋಬಹುದಾ ಎಂಬುದಾಗಿ ಕರ್ತನಿಗೆ ಕೇಳುವಾಗ ಕರ್ತರು ಹೌದು ಕೇಳಿಸಿಕೊಳ್ಳಲಿ ಅಂತ ಹೇಳ್ತಾರೆ. How many of you would do that? ಎಷ್ಟು ಜನ ನೀವು ಇದನ್ನ ಮಾಡ್ತೀರಾ? That shows how far your thinking is from God's thinking. ಅದು ತೋರಿಸುತ್ತೆ ಕರ್ತನು ಯೋಚಿಸುವುದಕ್ಕಿಂತ ನಿಮ್ಮ ಯೋಚನೆ ಎಷ್ಟು ವ್ಯತ್ಯಾಸವಾಗಿದೆ ಅಂತ. You don't realize it. Many elder brothers in our churches, their whole way of thinking and correction is 100% psychology and human. ನೀವು ಅನೇಕರು ಗ್ರಹಿಸಿಕೊಳ್ಳೋದಿಲ್ಲ. ನಮ್ಮ ಸಭೆಯಲ್ಲಿರುವಂತ ಅನೇಕ ಹಿರಿಯರು ತಿದ್ದುವಿಕೆಯನ್ನ ಮನೋವಿಜ್ಞಾನ ಅಂತ ತಿಳಿದುಕೊಳ್ಳುತ್ತಾರೆ ಮತ್ತು ಮಾನವನಿಂದ ಬಂದದ್ದು ಅಂತ ತಿಳ್ಕೊಳ್ತಾರೆ. It's not divine because they haven't studied the Bible. ಅವರು ತಿದ್ದುವ ವಿಧಾನ ದೈವಿಕವಾಗಿ ಇರುವುದಿಲ್ಲ, ಯಾಕಂದರೆ ಅವರು ಸತ್ಯವೇದ ಅಧ್ಯಯನವನ್ನ ಮಾಡಿರುವುದಿಲ್ಲ. And no wonder you have problems in your churches. ನಿಮ್ಮ ಸಭೆಗಳಲ್ಲಿ ಸಮಸ್ಯೆ ಇರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಆಗ. Because you think you can
improve on God's way and do it the way the psychologists say. ಯಾಕಂದರೆ ನೀವು ಅಂದುಕೊಳ್ಳುತ್ತೀರಿ ನೀವು ದೇವರ ಮಾರ್ಗವನ್ನ ಸುಧಾರಿಸಿಕೊಂಡು ಮನೋವಿಜ್ಞಾನಿಗಳು ತೋರಿಸುವಂತೆ ಅದನ್ನು ಇನ್ನೂ ಉತ್ತಮವಾಗಿ ಮಾಡಬಹುದು ಅಂತ. Don't hurt anybody. ಯಾರಿಗೂ ನೋಯಿಸಬಾರ್ದು. Just call him aside and say it nicely. Show that to me in the Bible. ಆ ವ್ಯಕ್ತಿಯನ್ನ ಪಕ್ಕಕ್ಕೆ ಕರೆದು ಮೃದುವಾಗಿ ಹೇಳು ಎಂಬುದಾಗಿ ಹೇಳ್ತಾರೆ. ಈ ರೀತಿ ಸತ್ಯವೇದದಲ್ಲಿ ಎಲ್ಲಿದೆ ತೋರಿಸ್ರಿ ನಂಗೆ. No, he says, tell all the churches of the condition of Ephesus and the elder there and the elder there, tell everybody. ಎಫೆಸದ ಬಗ್ಗೆ, ಅಲ್ಲಿರುವಂತ ಹಿರಿಯರ ಬಗ್ಗೆ, ಅವರ ಸ್ಥಿತಿಗತಿಗಳ ಬಗ್ಗೆ ಎಲ್ಲರಿಗೂ ಹೇಳು ಎಂಬುದೇ ಕರ್ತನ ಸಂದೇಶ ಇಲ್ಲಿರುತ್ತೆ. But Lord, that's humiliating. It'll test whether they humble themselves or not. ಕರ್ತರೆ, ಇದರಿಂದ ಜನರಿಗೆ ಅವಮಾನ ಆಗುತ್ತದೆ ಅಂತ ನೀವು ಹೇಳುತ್ತೀರಿ. ಇದು ಅವರು ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರೋ ಎಂಬುದರ ಪರೀಕ್ಷೆಯಾಗಿದೆ. God says, my ways are not your ways. ದೇವರು ಹೇಳುತ್ತಾರೆ, ನಿಮ್ಮ ಮಾರ್ಗವು ನನ್ನ ಮಾರ್ಗವಲ್ಲ ಅಂತ. And then can you imagine the elder brother sitting there in the church and John's messenger has come and he gets up in the church and says, fellas, I want to tell you what God, the Lord has sent a message through John about your elder sitting here. ಇಲ್ಲಿ ಕಲ್ಪಿಸಿಕೊಳ್ಳ್ರಿ, ಸಭೆಯಲ್ಲಿ ಸಭಾ ಹಿರಿಯರು ಕೂತಿರ್ತಾರೆ. ಯೋಹಾನನಿಂದ ಸಂದೇಶವನ್ನು ತೆಗೆದುಕೊಂಡು ಬಂದಂತ ದೂತನು ಎದ್ದು ನಿಂತು ಸಭೆಯಲ್ಲಿ ಹೇಳ್ತಾನೆ, ನಿಮ್ಮ ಹಿರಿಯರ ಬಗ್ಗೆ ಒಂದು ಸಂದೇಶ ಬಂದಿದೆ ಅಂತ. This is what the Lord says. You have left your first love and if you don't repent, I'll take away the candlestick. ಇಲ್ಲಿ ಕರ್ತರು ಹೇಳ್ತಾರೆ, ನಿನ್ನ ಮೊದಲಿನ ಪ್ರೀತಿಯನ್ನು ಬಿಟ್ಟಿದ್ದಿ, ನೀನು ಮಾನಸಾಂತರ ಪಡದೆ ಹೋದರೆ ದೀಪಸ್ತಂಭವನ್ನ ನಿನ್ನಿಂದ ತೆಗೆದು ಹಾಕ್ತೀನಿ ಅಂತ. Goes to the church in Laodicea and says, I want to tell you what the Lord says about your elder sitting here. You're wretched, miserable, poor, blind and naked. ಲವೋದಿಕೀಯ ಸಭೆಯಲ್ಲಿರುವಂತ ಜನರಿಗೆ ಈ ರೀತಿಯಾಗಿ ಹೇಳಲಾಯಿತು, ಇಲ್ಲಿ ಕೂತಿರುವಂತ ನಿಮ್ಮ ಸಭಾ ಹಿರಿಯರ ಬಗ್ಗೆ ಕರ್ತರು ಈ ರೀತಿಯಾಗಿ ಹೇಳುತ್ತಾರೆ ಅಂತ. ಅದು ನೀನು ಕೆಟ್ಟವನು, ಬೆತ್ತಲಾಗಿರುವವನು, ಕುರುಡನೂ ಆಗಿದ್ದಿ ಎಂಬುದಾಗಿ. And can you imagine about 10-15 people sitting there in Laodicea who had some grudge against this elder who say, that's right, we always felt our elder was like this. ಲವೋದಿಕೀಯ ಸಭೆಯಲ್ಲಿ ಕೂತಿರುವಂತ 10-15 ಜನರು ಈ ರೀತಿಯಾಗಿ ದ್ವೇಷ ಇಟ್ಕೊಂಡಿರಬಹುದು ಆ ಸಭೆ ಹಿರಿಯರ ಬಗ್ಗೆ. ಅವ್ರು ಅನ್ಕೊಳ್ತಾರೆ, ನಮಗೆ ಗೊತ್ತಿತ್ತು ಅವ್ರು ಹೀಗೆ ಅಂತ. Yeah, they're all in every church there is somebody who's got a grudge against the elder. ಪ್ರತಿ ಸಭೆಗಳಲ್ಲೂ ಕೂಡ ಸಭಾ ಹಿರಿಯರ ಬಗ್ಗೆ ಯಾರಾದ್ರೂ ಕೂಡ ದ್ವೇಷವನ್ನ ಇಟ್ಕೊಂಡಿರ್ತಾರೆ. God's ways. ದೇವರ ಮಾರ್ಗವು. He says you got to be humbled and broken and crushed. And then rivers of living water will flow from you if you don't get offended. ನೀನು ತಗ್ಗಿಸಲ್ಪಡಬೇಕು, ಮುರಿಯಲ್ಪಡಬೇಕು, ಜಜ್ಜಲ್ಪಡಬೇಕು. ಆಗ ನೀನು ಬೇಸರ ಪಟ್ಟುಕೊಳ್ಳಲಿಲ್ಲ ಅಂದ್ರೆ ನಿನ್ನ ಮೂಲಕ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತವೆ ಎಂಬುದಾಗಿ ಕರ್ತರು ಹೇಳಿದರು ಇಲ್ಲಿ. Don't bring the principles of psychology into the Christian church. There's too much of it in the Christian television and Christian circles nowadays and even in our midst. ಕ್ರೈಸ್ತ ಸಭೆಗಳಲ್ಲಿ ಮನೋವಿಜ್ಞಾನದ ತತ್ವಗಳನ್ನು ತರಬೇಡ್ರಿ. ಈಗಾಗಲೇ ಬಹಳಷ್ಟು ಇವೆ. ಅದು ಕ್ರೈಸ್ತ ದೂರದರ್ಶನಗಳಲ್ಲಿ, ಕ್ರೈಸ್ತ ಪಂಗಡಗಳಲ್ಲಿ ಮತ್ತು ನಮ್ಮ ಮಧ್ಯಗಳಲ್ಲೂ ಕೂಡ ಇಂದಿನ ದಿನಮಾನಗಳಲ್ಲಿದೆ ಅದು.